ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಪೌಡರ್ ತರಿಸಿದ್ದೆ, ಅದು ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಂದು ತರಿಸಿದ್ದೆ. ಸೊ ಅದನ್ನು ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿನೂ ಕಲಿಸ್ಬೋದು, ಬಟ್ ಸ್ಟಿಲ್ ನಾನು ಬೀಟ್ರೋಟ್ ರಸನ ಮತ್ತು ಟೀ ಡಿಕಾಕ್ಷನ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಆ್ಯಂಡ್ ಇದನ್ನು ನನ್ನ ಹೇರ್ ಮಾಸ್ಕ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪ್ರೋಸೆಸ್ ಮಾಡೋಣ ಬನ್ನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಸೆಸ್. ನಾನು ಇದಕ್ಕೆ ಟೀ ಡಿಕಾಕ್ಷನ್ನು ಮತ್ತು ಬೀಟ್ರೂಟ್ ರಸನ ತೊಗೊಂಡಿದ್ದೀನಿ. ಬೀಟ್ರೂಟನ್ನು ನೀಟಾಗಿ ರುಬ್ಕೊಂಡು ಅದರ ರಸನ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಟೀ ಡಿಕಾಕ್ಷನ್ಗೆ ಜಸ್ಟ್ ನಾನು ಒಂದು ಹಾಫ್ ಆನ್ ಅವರ್ ಟೀ ಪೌಡರ್ನ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ಇದು ಮೇಯ್ನ್ಲಿ ಮೆಹಂದಿ ಪೌಡರ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಹರ್ಬ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಮೇಯ್ನ್ ಇದರಲ್ಲಿ ಫ್ರೇಗ್ರೆನ್ಸ್ ಇದ್ದಿದ್ದು ಮೆಹಂದಿದು. ಸೊ ಮೆಹಂದಿ ಮೇಜರಾಗಿ ಹಾಕಿರ್ತಾರೆ. ನನಗೂ ಬೇಕಾಗಿದ್ದು ಮೇಯ್ನಾಗಿ ಹೆನ್ನ ಕಲರ್ಗೋಸ್ಕರ ನಾನು ಹಚ್ತಾ ಇರೋದು. ಆ್ಯಂಡ್ ಇನ್ನೂ ಡಾರ್ಕ್ ಕಲರ್ ಬರಲಿ ಅಂತ ಇದಕ್ಕೆ ಬೀಟ್ರೂಟ್ ಮತ್ತು ಟೀ ಡಿಕಾಕ್ಷನ್ನ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ವಾರಕ್ಕೆ ಒಂದು ಸತಿನಾದರೂ ಹೇರ್ ಕೇರ್ ರೊಟೀನು ಇದ್ದರೆ ಅದು ನಿಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಸೆಲ್ಫ್ ಟೈಮ್ ಅಂತ ಸಿಗುತ್ತೆ. ಮೇಯ್ನಾಗಿ ಈ ಮದರ್ಹುಡ್ ಜರ್ನಿಯಲ್ಲಿ ಸಖತ್ ಕೂದಲು ಉದುರೋಗ್ಬಿಟ್ಟಿರುತ್ತೆ. ಆ್ಯಂಡ್ ಮಗುಗೆ 1 ವರ್ಷ ಆದಮೇಲೆ ಕೂದಲು ಒಂದು ಸ್ಟೇಬಲ್ ಲೆಂತಲ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಆ ಟೈಮಲ್ಲಿ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೂ ತುಂಬ ಕೂದಲು ಉದುರಿ ಆಮೇಲೆ ಇವಾಗ ಒಂದು ಹಂತಕ್ಕೆ ಬಂದಿದೆ, ಕೂದಲು ಉದುರೋದು ನಿಂತಿದೆ. ಸೊ ಹಾಗಾಗಿ ನಾನು ಇವಾಗ ಹೇರ್ ಕೇರ್ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಮಗು ಹುಟ್ಟಿದಾಗಿಂದ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತೀರ. ಆ್ಯಂಡ್ ಹಾಲು ಉತ್ಪತ್ತಿ ಆಗೋದು ನಿಮ್ಮ ಬೋನ್ಸಿಂದ. ಆ್ಯಂಡ್ ಕ್ಯಾಲ್ಶಿಯಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಬಾಡಿಲಿರೋ ಕ್ಯಾಲ್ಶಿಯಮ್ ಎಲ್ಲ ಪೂರ್ತಿ ಅದು ಹಾಲು ಪ್ರೊಡ್ಯೂಸ್ ಆಗೋಕ್ಕೇ ಹೋಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಹೇರ್ ಕೇರ್ಗೆ, ಹೇರ್ ಗ್ರೋತ್ಗೆ ಕ್ಯಾಲ್ಶಿಯಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೇರ್ ತುಂಬ ಫಾಲ್ ಆಗುತ್ತೆ ಆಫ್ಟರ್ ಹ್ಯಾವಿಂಗ್ ಅ ಬೇಬಿ. ಆ್ಯಂಡ್ ಅದು ನಾರ್ಮಲ್ ಅಂತೆ ಹೇಳ್ತಾರೆ. ಬಟ್ ನನಗೆ ಕೂದಲು ಉದುರೋದು ನೋಡಿಬಿಟ್ಟು ನನಗೆ ಶಾರ್ಟ್ ಬಾಫ್ ಕಟ್ ಮಾಡಿಸ್ಬಿಟ್ಟಿದ್ದೆ. ಆ್ಯಂಡ್ ಅದಕ್ಕಾಗಿ ನಾನು ಇವಾಗ ಒಂದು ಸ್ಟೇಬಲ್ಲಾಗಿ ಗ್ರೋತ್ ಆಗ್ತಿರೋದಕ್ಕೆ ನಾನು ಇದಕ್ಕೆ ಹೇರ್ ಕೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಕೂಡ ಹೇರ್ ಕೇರ್ ರೊಟೀನ್ನ ಇಟ್ಕೊಳ್ಳಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಎನಿ ಹೇರ್ ಕೇರ್ ರೊಟೀನ್ ಇಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ನಾನು ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಿದೆ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಕು ಅಂದರೆ ಮೆಂತ್ಯ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಹೈಬಿಸ್ಕಸ್ ಪ್ಯೂರಿ ಥರ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಎಗ್ ಕೂಡ ಹಾಕ್ಕೊಳ್ಬೋದು ಇಫ್ ಯು ವಾಂಟ್ ಸ್ಮೂತ್ ಹೇರ್. ನನಗೆ ಇಲ್ಲಿ ಯಾವುದೂ ಬಳಸಿಲ್ಲ, ನಾನು ಬಳಸಿರೋದು ಬರೀ ಪೌಡರು ಮತ್ತು ಬೀಟ್ರೂಟು, ಮತ್ತು ಬೇಕಾದರೆ ನಿಮ್ಮ ಕಾಫಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಇಫ್ ಯು ವಾಂಟ್ ಬ್ರೌನ್ ಕಲರ್. ಇದು ನನಗೆ ಬರ್ಗೆಂಡಿ ಶೇಡಲ್ಲಿ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬರೀ ಟೀ ಡಿಕಾಕ್ಷನ್ ಆ್ಯಂಡ್ ಬೀಟ್ರೂಟ್ ರಸ ಹಾಕ್ಕೊಂಡಿದ್ದೀನಿ. ಆಲ್ಸೋ ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ಬೇಕಾದವರು ನಿಮಗೆ ಎಗ್ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಫಾರ್ ಸ್ಮೂತ್ ಹೇರ್. ಇದನ್ನು ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ನಾನು ಇದನ್ನ 1 ಅವರ್ ಬಿಟ್ಟಿದ್ದೀನಿ ಹಾಗೆ ನೆನೆಯೋಕ್ಕೆ. ನೀವು ಓವರ್ ನೈಟ್ ಕೂಡ ನೆನೆಸ್ಬೋದು. ಆ್ಯಂಡ್ ಆಲ್ಸೋ ಕೆಲವರು ಈ ಕಬ್ಬಿಣದ ಪಾತ್ರೆಯಲ್ಲಿ ಕೂಡ ಕಲಿಸ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಬಿಕಾಸ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಸ್ಟೀಲ್ ಬೌಲಲ್ಲೇ ಕಲಿಸ್ಕೊಂಡಿದ್ದೀನಿ ನಾನು. ಮೇಯ್ನಾಗಿ ಮೆಹಂದಿ ಹಚ್ಚಿದ ನೆಕ್ಸ್ಟ್ ಡೇ ನಿಮ್ಮ ಹೇರ್ ಫುಲ್ ಡ್ರೈ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಲಾಸ್ಟಲ್ಲಿ ಹೇಳಿದ್ದೀನಿ. ಪ್ಲೀಸ್ ಡೂ ವಾಚ್ ಟಿಲ್ ಎಂಡ್. ಫಸ್ಟು ನೀಟಾಗಿ ಈ ಥರ ಸಿಕ್ಕೆಲ್ಲ ಬಿಡಿಸ್ಕೊಳ್ಬೇಕು, ಯಾಕಂದರೆ ಆ ಸಿಕ್ಕು ಹಾಗೆ ಇದ್ದರೆ ನಿಮಗೆ ಆ ಪುಡಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಮತ್ತು ಅದು ನೀವು ಸ್ನಾನ ಮಾಡಿ ಬಂದ ಮೇಲೂ ಕೂಡ ಹಾಗೆ ಗಂಟು ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ನೀಟಾಗಿ ಸಿಕ್ಕು ಬಿಡಿಸ್ಕೊಳ್ಬೇಕು. ಆ್ಯಂಡ್ ನಂತರ ಪ್ರಾಸೆಸ್ ಶುರು ಮಾಡಬೇಕು. ಸೊ ನಾನಿವತ್ತು ನಿಮಗೆ ಒಂದು ಈಸಿ ವೇಯಲ್ಲಿ ಹೇಗೆ ತಲೆಗೆ ಮೆಹಂದಿ ಅಥವಾ ಎನಿ ಹೇರ್ ಪ್ಯಾಕ್ ಹಾಕ್ಕೊಳ್ಬೋದು ವಿತೌಟ್ ಕ್ಲಿಪ್, ವಿತೌಟ್ ರಬ್ಬರ್ ಬ್ಯಾಂಡ್ ಅಂತ
ಹೇಳ್ಕೊಡ್ತೀನಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ನಿಮಗೆ ಕ್ಲಿಪ್ ಆಗಲಿ ರಬ್ಬರ್ ಬ್ಯಾಂಡ್ ಆಗಲಿ ಬೇಡ. ಆ್ಯಂಡ್ ದೇರ್ ಇಸ್ ಅ ಟೆಕ್ನಿಕ್ ಹೇಗೆ ಅಪ್ಲೈ ಮಾಡೋದು ಅಂತ ಅದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ನಾನೆಲ್ಲ ಸಿಕ್ಕನ್ನು ನೀಟಾಗಿ ಬಿಡಿಸ್ಕೊಂಡೆ. ಇವಾಗ ಸ್ಟಾರ್ಟ್ ಮಾಡೋಣ ಪ್ರೋಸೆಸ್. ಆ್ಯಂಡ್ ಇದು ಕೆಲವ್ರಿಗೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಎಲ್ಲರಿಗೂ ತಲೆಗೆ ಮೆಹಂದಿ ಹಚ್ಚೋಕ್ಕೆ ಒಬ್ಬರು ಬೇಕಾಗ್ತಾರೆ, ಅಥವಾ ಹಿಂದೆ ಪಾರ್ಟಿಗೆ ನೀಟಾಗಿ ಮೆಹಂದಿ ಹಚ್ಕೊಳಕ್ಕಾಗಲ್ಲ, ಕೂದಲು ನೀಟಾಗಿ ಕಲರ್ ಬರೋಲ್ಲ ಅಂತ ಹೇಳೋರಿಗೆ ದಿಸ್ ಇಸ್ ದ ವೆರಿ ವೆರಿ ಈಸಿ ಸ್ಟೆಪ್. ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಆಗುತ್ತೆ. ಸೊ ಫಸ್ಟು ಈ ಥರ ನೀವು ಬಾಕ್ಸ್ ಶೇಪಲ್ಲಿ ನೀವು ಪಾರ್ಟಿಷನ್ ಮಾಡ್ಕೋಬೇಕು ಫ್ರಂಟಲ್ಲಿ. ಆ್ಯಂಡ್ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಕ್ಲಿಪ್ ಹಾಕಿಬಿಟ್ಟು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ಬೇಕು. ಆ್ಯಂಡ್ ನಂತರ ನೀವು ಬ್ಯಾಕ್ ಸೈಡಿಂದ 2 ಭಾಗ ಮಾಡ್ಕೊಳ್ಬೇಕು. ಅಲ್ಲಿ ನಿಮ್ಮ ಇಡೀ ತಲೆಯ ಮಿಡ್ಲ್ ಪಾರ್ಟ್ ಇರುತ್ತಲ್ಲ, ನತ್ತಿಗಿಂತ ಸ್ವಲ್ಪ ಹಿಂದೆ, ಆ ಪಾರ್ಟ್ನ ನೀಟಾಗಿ ಆ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕು ನೀವು. ಅಲ್ಲಿ ನೀವು ಮೆಹಂದಿನ ಹಚ್ಚಬೇಕು. ಫಸ್ಟ್ ಹಚ್ಚಿ ಅದು ಬುಡಕ್ಕೆ ನೀಟಾಗಿ ತಾಗಬೇಕು. ಮತ್ತು ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು, ಯಾಕಂದರೆ ಇದು ನಮ್ಮ ಬೇಸ್ ಆಗಿರುತ್ತೆ. ಇದು ಹೇಗೆ ನೀಟಾಗಿ ನೀವು ಮಾಡ್ಕೊಳ್ತಿರೋ ಇದು ಜಸ್ಟ್ ಬೇಸಿಕ್ ಫೌಂಡೇಶನ್ ಥರ. ಇದ್ರ ಬೇಸ್ ಮೇಲೆ ನಿಮಗೆ ಇಡೀ ಕೂದಲು ನೀಟಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ಸುತ್ತಕೊಂಡು ಅಲ್ಲಿ ಒಂದು ಬೇಸ್ನ ಕ್ರಿಯೇಟ್ ಮಾಡಬೇಕು ನೀವು. ಆ ನಂತರ ಇದಕ್ಕೆ ನೆಕ್ಸ್ಟ್ ಪಾರ್ಟ್ ತೊಗೊಳ್ಬೇಕು. ಇದೊಂದು ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಟೈಮು, ಬಟ್ ನಿಮಗೆ ತುಂಬ ಈಸಿ ಸ್ಟೆಪ್ ಆಗಿರುತ್ತೆ. ಈ ಥರ ಒಂದು ಬನ್ ಕ್ರಿಯೇಟ್ ಮಾಡಬೇಕು. ಸುತ್ತಬಿಟ್ಟು ನೀಟಾಗಿ ಅಲ್ಲಿ ಸೆಕ್ಯೂರ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಮೆಹಂದಿಗೆ ಹಚ್ಕೊಂಡ್ರೆ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ ಅದು. ಆ್ಯಂಡ್ ಈ ಬನ್ ಕ್ರಿಯೇಟ್ ಮಾಡ್ತಾರೆ, ಇದಕ್ಕೇನು ಸಪ್ರೇಟ್ ಶೇಪ್ ಅಂತ ಏನಿಲ್ಲ, ಬಟ್ ನಿಮಗೆ ಅದು ಕಂಫರ್ಟಬಲ್ ಆಗಿದ್ದರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಪಾರ್ಟ್ ತೊಗೊಂಡೆ. ಅದರಲ್ಲಿ ನನ್ನ ರೈಟ್ ಸೈಡಿಗಿರೋ ಒಂದು ಪಾರ್ಟ್ ಸ್ವಲ್ಪ ಕೂದಲನ್ನು ತೊಗೊಂಡೆ. ಅದು ಫ್ರಂಟಲ್ಲಿ ರೈಟ್ ಸೈಡ್ ಇರಬೇಕು. ಆ್ಯಂಡ್ ದೆನ್ ಅದನ್ನು ನಾವು ಅದಕ್ಕೆ ನೀಟಾಗಿ ಮೆಹಂದಿ ಹಚ್ಬಿಟ್ಟು ಅದನ್ನು ಬ್ಯಾಕ್ ಸೈಡಿಂದ ತೊಗೊಳ್ಬೇಕು ಈ ಥರ. ಯಾಕಂದರೆ ಆ ಬನ್ನ ಸೆಕ್ಯೂರ್ ಮಾಡೋಕ್ಕೆ ಅದನ್ನ ಬ್ಯಾಕ್ ಸೈಡಿಂದ ತೊಗೊಂಡು ಒಂದು ರೌಂಡ್ ಹಾಕ್ಕೊಳ್ಬೇಕು. ಅದಕ್ಕೆ ಸುತ್ತಬಿಟ್ಟು ಅದನ್ನ ಅದರೊಳಗೆ ಸೆಕ್ಯೂರ್ ಮಾಡಿಬಿಡ್ಬೇಕು ಆ ಕೂದಲನ್ನ. ಸೊ ಈ ಥರ ಬರುತ್ತೆ. ಇದು ಇವಾಗ ನಿಮಗೆ ಒಂದು ಶೇಪ್ಗೆ ಬಂದಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀಟಾಗಿ ನೀವು ಮೆಹಂದಿ ಹಚ್ಕೊಂಡ್ರೆ ಅಲ್ಲೇ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಇದೇ ಸ್ಟೆಪ್ನ ಎಲ್ಲದಕ್ಕೂ ಎಲ್ಲ ಕೂದಲಿಗೂ ನಾವು ರಿಪೀಟ್ ಮಾಡೋಣ. ಆ್ಯಂಡ್ ಆಲ್ಸೋ ಒಂದು ಸತಿ ರೈಟ್ ಸೈಡ್ ಕೂದಲು ತೊಗೊಂಡ್ರೆ ಇನ್ನೊಂದು ಕಡೆ ಲೆಫ್ಟ್ ಸೈಡ್ ತೊಗೊಳ್ಬೇಕು. ಫಸ್ಟು ಫ್ರಂಟ್ ಪಾರ್ಟ್ನ ನೀಟಾಗಿ ಸೆಕ್ಯೂರ್ ಮಾಡಿಬಿಡೋಣ. ಆ್ಯಂಡ್ ಮುಂದೆ ನಾವು ಈಗ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀವಲ್ಲ ಆ ಕೂದಲನ್ನ ಬಿಟ್ಬಿಡೋಣ. ಸೊ ನಾನಿವಾಗ ಲೆಫ್ಟ್ ಸೈಡ್ ತೊಗೊಂಡಿದ್ದನ್ನು ಬ್ಯಾಕ್ ಸೈಡಿಂದ ತೊಗೊಂಡು ಬಂದೆ ಮತ್ತೆ. ಆ್ಯಂಡ್ ಅದನ್ನು ನೀಟಾಗಿ ಅದಕ್ಕೆ ಮೆಹಂದಿ ಹಾಕ್ಬಿಟ್ಟು ಅದನ್ನು ಅದ್ರೊಳಗೆ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಲಾಕ್ ಮಾಡಿಬಿಟ್ರೆ ಅದು ಅಲ್ಲೇ ಇರುತ್ತೆ. ಆ್ಯಂಡ್ ಇದು ಫ್ರಂಟಲ್ಲಿ ಸ್ವಲ್ಪ ಇರಿಟೇಟ್ ಆಗ್ತಿತ್ತು, ಅದಕ್ಕೆ ಸೈಡ್ಗೆ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಏನಿವೆ ನಾವು ಫ್ರಂಟ್ ಪಾರ್ಟ್ನ ಇವಾಗ ನಾವು ಟಚ್ ಮಾಡಲ್ಲ. ಇವಾಗ ನಾವು ಫ್ರಂಟ್ 2 ಪಾರ್ಟ್ಸು ಸುತ್ತಕೊಂಡಾಗಿದೆ. ಇವಾಗ ಬ್ಯಾಕ್ ಸೈಡಿಂದ ತೊಗೊಳ್ತಾ ಇದ್ದೀನಿ ಹೇರು ಅಗೇನು. ಸೊ ಇವಾಗ ಬ್ಯಾಕ್ ಸೈಡಿಂದ ನಾನು ಒಂದು ಪೋರ್ಷನ್ ತೊಗೊಂಡಿದ್ದೀನಲ್ಲ ಅದನ್ನು ನೀಟಾಗಿ ಅದಕ್ಕೆ ಮೆಹಂದಿಯನ್ನು ಅಪ್ಲೈ ಮಾಡೋಣ. ಸೊ ನಿಮಗೆ ಗೊತ್ತಾಗುತ್ತೆ ನೀವು ಹಚ್ಚಿದಾಗ ಬುಡಕ್ಕೆ ತಾಗ್ತಿದೆಯೋ ಅಲ್ವೋ ಅಂತ, ತಣ್ಣಗಾಗುತ್ತಲ್ವ ನಿಮಗೆ. ಸೊ ಈ ಥರ ನೀಟಾಗಿ ಹಚ್ಬಿಟ್ಟು ಅಲ್ಲಿ ಮೇಯ್ನಾಗಿ ಬೇಕಾಗಿರೋದು ಮೆಹಂದಿ ಯೂಸ್ ಮಾಡ್ತಿರೋದೇ ಬುಡಕ್ಕೆ ಹಚ್ಚೋಕ್ಕೆ. ಸೊ ಹಾಗಾಗಿ ನೀಟಾಗಿ ನೀವು ಹಚ್ಬಿಟ್ಟು ಅದನ್ನು ಕೂಡ ನೀಟಾಗಿ ನೀವು ಅದರಲ್ಲಿ ಸುತ್ಕೋಬೇಕು. ಫ್ರಂಟಿಂದ ಬರಬೇಕಿದು, ಈ ಕಡೆಯಿಂದ ತೊಗೊಳ್ತಾ ಇದ್ದೀನಿ. ಸೊ ನನ್ನ ರೈಟ್ ಸೈಡಿಂದ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಕೂಡ ಹೀಗೆ ಸೆಕ್ಯೂರ್ ಮಾಡಬೇಕು. ಸೊ ಈ ಪ್ರೋಸೆಸ್ನ ನೀಟಾಗಿ ರಿಪೀಟ್ ಮಾಡಬೇಕು. ಸೊ ಇವಾಗ ಈ ಪೋರ್ಷನ್ ತೊಗೊಂಡು ಇದನ್ನು ನೀಟಾಗಿ ನಾವು ಮೆಹಂದಿ ಯಾವ ಥರ ಮೊದಲು ಹಚ್ಕೊಂಡಿದ್ವು ಅದೇ ಥರ ಹಚ್ಕೊಂಡು ಅದನ್ನು ನೀಟಾಗಿ ಬ್ಯಾಕ್ ಸೈಡಿಂದ ರೊಟೇಟ್ ಮಾಡಿ ಫ್ರಂಟಿಗೆ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ಥರ ಹಚ್ಚೋದ್ರಿಂದ ಎಲ್ಲ ಕೂದಲಿಗೂ ನೀಟಾಗಿ ಮೆಹಂದಿ ಅಪ್ಲೈ ಆಗುತ್ತೆ. ನೀವು ಯಾವ ಕೂದಲು ಬಿಡೋಲ್ಲ.
ಆ್ಯಂಡ್ ಆಲ್ಸೋ ನಿಮಗೆ ಒಬ್ಬರೇ ಇದ್ದವರಂತೂ ಇನ್ನೂ ಆರಾಮಾಗಿ ಹಚ್ಕೊಳ್ಬೋದು. ಬಿಕಾಸ್ ಯಾರೋ ಒಬ್ಬರು ಹಿಂದೆ ನೋಡಿ ಹಚ್ಚಬೇಕು ಅಂತ ಇರೋಲ್ಲ. ಬಿಕಾಸ್ ನೀವು ಹಚ್ತಾ ಹಚ್ತಾ ಕೂದಲು ಆಲ್ರೆಡಿ ಒಂದು ಪ್ಲೇಸಲ್ಲಿ ಇರುತ್ತೆ. ನೀವು ಏನಾದ್ರು ಪೂರ್ತಿ ಕೂದಲು ತೆಗೆದುಬಿಟ್ಟು ಹಚ್ಬಿಟ್ಟು ಒಂದೇ ಸತಿ ಎಲ್ಲ ಕೂದಲಿಗೂ ಹಚ್ತಾ ಹೋದರೆ ಏನಾಗುತ್ತೆ, ನಿಮಗೆ ಯಾವ ಕೂದಲಿಗೆ ಹಚ್ಚಿದ್ದೀನಿ ಯಾವ ಕೂದಲಿಗೆ ಹಚ್ಚಿಲ್ಲ ಅದು ಗೊತ್ತಾಗಲ್ಲ ನಿಮಗೆ. ಆ್ಯಂಡ್ ತುಂಬ ಏನೋ ನಿಮಗೆ ಅದು ಒಂದೊಂದು ಕಡೆ ಹಚ್ಚದಲ್ಲೇ ಇನ್ಕಂಪ್ಲೀಟಾಗಿರೋದು. ಆ್ಯಂಡ್ ಆಲ್ಸೋ ತುಂಬ ನೀಟಾಗಿ ಬರೋಲ್ಲ. ಆ್ಯಂಡ್ ಆಲ್ಸೋ ಕ್ಲಿಪ್ ಹಾಕ್ತೀರಾ, ಕೆಲವ್ರು ನೀರಾಗಿ ಕಲಿಸ್ಕೊಂಡಿದ್ರೆ ಅದು ಸೋರೋಗೋ ಚಾನ್ಸಸ್ಸು ಇದೆ. ಆದರೆ ಇದರಲ್ಲಿ ಹಾಗಲ್ಲ, ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಚ್ಚಿದ್ದೀರಾ, ಯಾವ ಕೂದಲು ಬಿಟ್ಟಿದೆ ಇನ್ನು ಹಚ್ಚಿಲ್ಲ, ನೀಟಾಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಆ್ಯಂಡ್ ಆಲ್ಸೋ ಈಸಿ ಮೆಥಡ್ ಅನ್ಬೋದು. ಈ ಥರ ಹಚ್ಬಿಟ್ಟು ಲೆಫ್ಟ್ ಸೈಡಿಗೆ ತಗೊಳ್ಬೇಕು. ಇದೆಲ್ಲ ವೈಟ್ ಹೇರ್ಸ್ ಇದೆ ನಂದು. ಸೊ ಹಾಗಾಗಿ ಇದನ್ನು ಈ ಥರ ಹಚ್ಕೊತಾ ಇದ್ದೀನಿ. ಇವಾಗ ನನಗೆ ಈ ಲೆಫ್ಟ್ ಸೈಡ್ ಪೋರ್ಷನ್ ಬೇಕಿತ್ತು. ಸೊ ಹಾಗಾಗಿ ನಾನು ಇದಕ್ಕೆ ಕ್ಲಿಪ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಸೊ ಇದು ನೀವು ಕೂಡ ಇದನ್ನು ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ನಿಮಗೆ. ಆ್ಯಂಡ್ ಕಲರ್ ನೀವು ಯಾವ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರಿ ಆ್ಯಂಡ್ ಏನು ಯೂಸ್ ಆಯಿತು. ಆ್ಯಂಡ್ ಆಲ್ಸೋ ಈ ಮೆಥಡ್ ನಿಮಗೆ ಯೂಸ್ ಆಯಿತೋ ಇಲ್ವೋ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒಂದು ಕಮೆಂಟ್ ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಸಪೋರ್ಟ್ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ ಆ್ಯಂಡ್ ಲೈಕ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಸೋ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಇದೆ, ನೀವು ಅದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಬೈ ಪರ್ಚೇಸಿಂಗ್ ಸ್ಯಾರೀಸ್ ಆರ್ ಜ್ಯುವೆಲ್ರೀಸ್. ನನ್ನ ಪೇಜ್ ಬಂದುಬಿಟ್ಟು ವಜ್ರಾಸ್ ಡಿಸೈನ್ ಅಂತ ಆಲ್ರೆಡಿ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ್ಯಂಡ್ ಆಲ್ಸೋ ವಿ ಡೂ ಸೆಲ್ ವೆರಿ ಪ್ರೀಮಿಯಮ್ ಕ್ವಾಲಿಟಿ ಸ್ಯಾರೀಸ್. ಆ್ಯಂಡ್ ಈ ಫೆಸ್ಟಿವ್ ಸೀಸನ್ ಕೂಡ ನಾವು ಹೊಸ ಆಫರ್ ಬಿಟ್ಟಿದ್ವಿ. ಆ್ಯಂಡ್ ಆಲ್ಸೋ ಅದು ಕಂಟಿನ್ಯೂ ಆಗುತ್ತೆ, ನೀವು ಯಾರು ಪರ್ಚೇಸ್ ಮಾಡ್ತಿರೋ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಆ್ಯಂಡ್ ನೀವು ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನೀವು ಕೂಡ ಹೇರ್ ಕೇರ್ ರೊಟೀನಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂತ ಅನ್ನಿಸ್ತು. ನನ್ನ ಪೇಜಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡ್ಬೋದು, ಪರ್ಸ್ನಲ್ ಪೇಜ್. ಆಲ್ಸೋ ನಾನು ನನ್ನ ಪೇಜ್ನಲ್ಲಿ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ರಿಗಾರ್ಡಿಂಗ್ ನನ್ನ ಮದರ್ಹುಡ್ ಜರ್ನಿ ಆಗಿರ್ಬೋದು, ಅಥವಾ ನ್ಯೂ ಮಾಮ್ ಲೈಫ್ ಆಗಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಟೆಂಟ್ಸ್ ಇರುತ್ತೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜಸ್. ಆ್ಯಂಡ್ ಇವಾಗ ನಾನು ಕಂಪ್ಲೀಟ್ ಆಯಿತು, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನನ್ನ ಹೇರ್ ಪ್ಯಾಕು. ಆ್ಯಂಡ್ ನೀಟಾಗಿ ಇದು ಫ್ರಂಟಲ್ಲಿ ಕೂದಲು ಬಿಟ್ಟಿದ್ದಿಲ್ಲ ಅದು ಹಾಗೆ ಬಿಟ್ಟಿದ್ದೀನಿ ರೈಟ್ ನಾವು. ಆ್ಯಂಡ್ ಐ ಡಿಂಟ್ ಟಚ್ ದ್ಯಾಟ್. ಇವಾಗ ನಾವು ಫುಲ್ ಬ್ಯಾಕ್ ಸೈಡ್ನ ಅದು ಲಾಸ್ಟಿಗೆ ನಾವು ಈ ಕ್ಲಿಪ್ ಹಾಕ್ಕೊಂಡಿರೋ ಕೂದಲನ್ನ ನೀಟಾಗಿ ಬ್ಯಾಕ್ ಸೈಡಿಂದ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ರಿಮೈನಿಂಗ್ ಬ್ಯಾಕ್ ಸೈಡ್ ಉಳಿದಿರೋ ಈ ಥರ ಕೂದಲನ್ನ ಇದನ್ನು ಪೋರ್ಷನ್ನಾಗಿ ಸ್ಮಾಲ್ ಪೋರ್ಷನ್ನಾಗಿ ಮಾಡಿಕೊಂಡು ಇದಕ್ಕೆ ನಾನಿವಾಗ ಮೆಹಂದಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಈ ಫ್ರಂಟ್ ಉಳಿದಿರೋ ಕೂದಲನ್ನು ನೀಟಾಗಿ ಬಾಚಿಕೊಂಡು ಅದನ್ನು 2 ಸೈಡ್ಸ್ನ ನಾನು ತೊಗೊಳ್ತಾ ಇದ್ದೀನಿ. 2 ಆಪೋಸಿಟ್ ಸೈಡ್ ಬರಬೇಕು, ಒಂದು ರೈಟ್ ತೊಗೊಂಡ್ರೆ ಇನ್ನೊಂದು ಲೆಫ್ಟ್ ಸೈಡ್ ತೊಗೊಳ್ಬೇಕು. ಇದು ಹಾಕಿ ನಾವು ಅಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಕೂದಲು ತುದಿ ಏನಿರುತ್ತಲ್ಲ ಅದನ್ನು ನಾವು ಬನ್ ಒಳಗೆ ಫಿಕ್ಸ್ ಮಾಡಿಬಿಟ್ರೆ ನಮ್ಮ ಹೇರ್ ಪ್ಯಾಕ್ ಮುಗಿಯುತ್ತೆ ಇವತ್ತಿಗೆ. ಇಟ್ಸ್ ವೆರಿ ಈಸಿ, ವೆರಿ ಕನ್ವೀನಿಯಂಟ್ ಆ್ಯಂಡ್ ಆಲ್ಸೋ ನೋ ಕ್ಲಿಪ್, ನೋ ಹೇರ್ ಬ್ಯಾಂಡ್ ಆ್ಯಂಡ್ it is done now. See how easily and how nicely you can make this beautiful hair pack. ಉಳಿದಿರೋ ಸ್ವಲ್ಪ ಇದಿರುತ್ತಲ್ಲ ನಿಮ್ಮ ಮಿಕ್ಸ್ಚರ್ ಅದನ್ನು ನೀವು ನೀಟಾಗಿ ಎಲ್ಲ ಕೂದಲಿಗೂ ಫ್ರಂಟ್ ಕೂದಲಿಗೆ ಮೇಯ್ನಾಗಿ ಅಪ್ಲೈ ಮಾಡಿಬಿಟ್ರೆ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಸಿ ಹೌ ನೈಸ್ಲಿ ಇಟ್ ಹ್ಯಾಸ್ ಬೀನ್ ಪ್ಯಾಕ್ಡ್. ಆ್ಯಂಡ್ ನೀವು ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು, ಆರಾಮಾಗಿ ಬೇರೆ ಕೆಲಸಗಳ್ನ ಕೂಡ ಮಾಡ್ಕೊಳ್ಬೋದು. ಇವಾಗ ಬ್ಯಾಕ್ ಸೈಡಿಂದ ಹೇಗೆ ಕಾಣುತ್ತೆ ನೋಡೋಣ. ಇದು ಸಿ ಹೌ ನೈಸ್ಲಿ ಇಟ್ ಹ್ಯಾಸ್ ಬೀನ್ ಡನ್. ಲುಕ್ ಅಟ್ ದಿಸ್.
ಈ ಥರ ಬಂದಿದೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾವು ಈಗ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡೋಕ್ಕೆ ರೆಡಿ ಆದೆ. One eternity later. ಫೈನಲಿ ಐ ವಾಶ್ ಮೈ ಹೇರ್ ಆ್ಯಂಡ್ ಐ ಫೀಲ್ ಇಟ್ಸ್ ಗುಡ್. ಆ್ಯಂಡ್ ಸ್ವಲ್ಪ ರಫ್ ಆಗಿದೆ ಕೂದಲು. ಇದಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಅಂದಿದ್ದೆ. ನೆಕ್ಸ್ಟ್ ಡೇಗೆ ಫುಲ್ ಡ್ರೈ ಆಗುತ್ತೆ. ಸೊ ಹಾಗಾಗಿ ನೀವು ಫುಲ್ಲು ಕೂದಲು ಡ್ರೈ ಆದಮೇಲೆ ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ ಅಬೌಟ್ ದ ಕಲರ್ ಆಯಿತಾ. ಕಲರು ನಾನು ಯೂಸ್ ಮಾಡಿಲ್ಲ, ಸೊ ಅದೇನಾಗುತ್ತೆ ಗೊತ್ತಿಲ್ಲ. ಬಟ್ ಮೆಹಂದಿ ಯೂಸ್ ಮಾಡಿದಾಗ ನೆಕ್ಸ್ಟ್ ಡೇ ನೀವು ಈ ಕೂದಲು ಡ್ರೈ ಆದಮೇಲೆ ಕಂಪ್ಲೀಟಾಗಿ ನೀಟಾಗಿ ಒಂದು ತಿನ್ ಲೇಯರಲ್ಲಿ ಆಯಿಲ್ ಅಪ್ಲೈ ಮಾಡಿಬಿಡಿ. ಆಯಿಲ್ ಅಪ್ಲೈ ಮಾಡಿ ಮಾರನೇ ದಿವಸ ಮತ್ತೆ ಹೆಡ್ ವಾಶ್ ಮಾಡಿ. ಸೊ ದ್ಯಾಟ್ ತುಂಬ ಮಾಯ್ಶ್ಚರ್ ಕಳ್ಕೊಳ್ಳಲ್ಲ ನಿಮ್ಮ ಹೇರ್ಸು. ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಸ್ಮೂತಾಗಿ ಫೀಲ್ ಆಗುತ್ತೆ. ಇದು ಫುಲ್ ವೆಟ್ಟಿದೆ. ಸೊ ಡ್ರೈ ಆದಮೇಲೆ ನಾನು ಹೇರ್ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಡೇಗೆ ಹೇರ್ ವಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೋ ತನಕ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಂದರೆ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಥ್ಯಾಂಕ್ಫುಲ್. And thank you so much for watching, and please do subscribe my channel and follow my Instagram page and support me. And if you like it, please do like my video, and if you dislike it, please do dislike my video. And also ನಿಮಗೆ ಏನಾದ್ರು ಇದರಿಂದ ಹೆಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಡು ಕಮೆಂಟ್, ಆ್ಯಂಡ್ ಐ ವಿಲ್ ಬಿ ಸೋ ಹ್ಯಾಪಿ ದಟ್ ಸಂಬಡಿ ಈಸ್ ಗೆಟಿಂಗ್ ಹೆಲ್ಪ್ ಫ್ರಮ್ ಮೀ. ಆ್ಯಂಡ್ ಯಾರಿಗೋ ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ and comment, like it, and thank you so much for watching. Bye bye.